ಹೊರಡೋಣ ಚೈತ್ರ, ಟೈಮ್ ಆಯಿತು, ಬೇಗ ಹೋಗಿ ಬರೋಣ. ತಿರ್ಗಿ ಬರೋದಕ್ಕೆ ಲೇಟ್ ಆಗುತ್ತೆ. ರೆಡಿ ಆಗಿದ್ದೀನ್ರಿ, ಇನ್ನೇನು ಹೊರಡದೆ ಇರೋದು. ಇವ ಅಮ್ಮ ಗೌಡ್ರ ಮಂತಕ್ಕೆ ಹೋಗಿ ಬರ್ತೀನಿ. ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲಿ ನಡೆಸ್ತಾ ಇದ್ದಾರೆ, ಹೋಗಿ ಹಂಗೆ ನೋಡ್ಕೊಂಬರೋಣ. ನಮ್ಮೂರಿಂದು ಅಂತ ಹೇಳಿ ಮಾಡ್ತಾ ಇದ್ದಾರಂತಲ್ಲ, ಅದಕ್ಕೆ ನೋಡ್ಕೊಂಬರಕ್ಕಾಗುತ್ತೆ ಅಂತ ಹೇಳಿ ಅಮ್ಮ ಅದಕ್ಕೆ ಗೌಡ್ರನ್ನ ಅಡ್ರೆಸ್ ತಿಳ್ಕೊಂಬತ್ತೀನಿ ಅಂತ ಹೇಳಿ ಹೋಗೈತಿ. ಅಲ್ಲಿ ಗೌಡ್ರ ಮಂತ ಇರುತ್ತೇನಪ್ಪ, ಬಾ ಹಂಗೆ ಹತ್ತಿಸ್ಕೊಂಡು ಹೋಗೋಣ. ಬಿಡು, ಬರುತ್ತೇನೋ ನೋಡೋಣ. ತಿರ್ಗಾ ನಾವು ಅತ್ಲಾಗ ಹೋಗೋದು, ಅವತ್ತೆ ಇಲ್ಲೆಲ್ಲ ಸನಿ ಸಿಂದಗಾಸಿ ಬಂದರೆ ತಿರ್ಗಾ ವಾಪಸ್ ಬರಬೇಕಾಗುತ್ತೆ. ಬರುತ್ತೇನೋ ನೋಡೋಣ. ಇಲ್ಲಿಗೆ ಬಾ ಅಂತ ಹೇಳಿದೆಯಾ ತಾನೆ? ಹೇಳಿದ್ದೀನಿ, ಇಲ್ಲಿಂದಲೇ ಓತಲ್ಲ. ನಾನು ಹೇಳ್ದೆ ಹೋಗಮ್ಮ, ಹಂಗೇನೆ ಕೇಳಿಸ್ಕೊಂಬ, ನೋಡ್ಕೊಂಬರಕ್ಕಾಗುತ್ತೆ ಅಂತ ಹೇಳಿದ್ದೀನಿ. ಗೌಡ್ರು ಅಲ್ಲಿ ಅಡ್ರೆಸ್ ಏನು ಅಂತ ಹೇಳಿದ್ರೆ ಹೋಗ್ಬೋದಪ್ಪ. ಅವ್ರೇನು ಹೇಳಲಿಲ್ಲ ಅಂದರೆ ಎಲ್ಲಿ ಅಂತ ತಿಳ್ಕೊಂಬನ. ಹೋಗ್ರತ್ತ ಅದನ್ನೇ ನೋಡ್ಕೊಂಬರಕ್ಕೆ ಹೋಗ್ತೀರ. ಸುಮ್ಮನೆ ಆಪರೇಷನ್ ಅದಾರ ನೋಡ್ಕೊಂಡು ಬರ್ರಿ. ನೀವು ಯಾರ್ಗ ಸೆನಕಿಲ್ದಾರ ನೋಡಕ್ಕೆ ಹೋಗ್ತಿರಾರು, ಅಲ್ಲಿ ಇನ್ನೇನು ನೋಡಕ್ಕೆ ಹೋಗ್ತೀರ? ಅಲ್ಲ ಕಣತೆ, ನಮ್ಮೂರಿಂದ ಅಂತಾರಲ್ಲ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೇಳ ಅಷ್ಟೇನೆ. ನಮ್ಮೂರಿಂದು ಎಲ್ಲ ನಾವೆಲ್ಲ ಸಹಾಯ ಮಾಡ್ತಾ ಇದೀವಲ್ಲ, ಅದಕ್ಕೆ ನೋಡ್ಕೊಂಬರೋಣ. ನಮ್ಮೂರಿಂದ ಗೌಡ್ರು ಹೆಂಗೆ ನಡೆಸ್ತಾ ಇದ್ದಾರೆ, ಹೆಂಗಿರ್ಬೋದು, ಒಳ್ಳೆ ಹೋಗ್ತಾ ಇದೀವಲ್ಲ ಬೆಂಗಳೂರ ಕಾರಾಗೆ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೇಳ ಅಷ್ಟೇನೆ. ಅಮ್ಮಣಿ ಬತ್ತಾಳೇನೆ? ಕೇಳ, ಅಮ್ಮಣಿ ಬತ್ತಾಳೇನ? ಕರ್ಕೊಂಡು ಹೋಗೋಣ ಬಿಡ್ರಿ, ಕಾರ್ನಾಗ ಹೋಗೋದು. ಬ್ಯಾಡಮ್ಮ, ಬಿಸಿಲು ಸ್ಯಾನೆ. ಏನು ಕರ್ಕೊಂಡು ಹೋಗ್ಬೇಡ. ನಾನೆಲ್ಲ ನೋಡ್ಕೊಂತೀನಿ, ಹೋಗಿ ಜವಾಬ್ದಾರಿ. ಸುಮ್ಮನೆ ಇಲ್ಲೇ ನೆಳ್ಳಾಗ ಆಡಿಸ್ತೀನಿ. ನಾನೆಲ್ಲ ಕುಂಡ್ರಿಸ್ಕೊಂಡು ನಾಯಿನರಿ ತೋರಿಸ್ಕೊಂಡು ಆಡಿಸಿದೆ, ಅವಳೆಲ್ಲ ಸುಮ್ಮನೆ ಇರ್ತಾಳತ್ತ. ಬಿಡತ್ತೆ ಅತ್ತ, ಕರ್ಕೊಂಡು ಹೋಗ್ತೀವಿ ಕೊಡು. ನೀನು ತಿರ್ಗಾ ಮೇಲೆ ಅದು ಇದು ಕೊಡಿಸ್ತಿರ್ತೀಯ, ಸುಮ್ಮನೆ ಬಿಸಿಲಾಗ ಅಲ್ಲಿ ಇಲ್ಲಿ ಎತ್ಕೊಂಡು ಓಡಾಡ್ತೀಯ. ನಾವು ಅದ್ರತ್ತ ಸುಮ್ಮನೆ ಕಾರ್ನ ಕರ್ಕೊಂಡು ಹೋಗಿ ಬರ್ತೀವತ್ತ. ಹೋಗ್ತೀನಮ್ಮ, ಅಮ್ಮ ಕೊಟ್ಟು ಹೋಗ್ತೀಯ? ಬರಲ್ವಂತ ಬಿಡೆ. ಅವಳು ಅಮ್ಮ ಇಂತಾಗೆ ಇರ್ತಾಳಂತೆ, ಅಮ್ಮ ಇಂತಾಗೆ ಇದ್ರು ಇರ್ಲಿ ಅತ್ತ. ನನ್ನ ತಗೆ ಇರೋಕ್ಕೆ ಇಷ್ಟ, ಅದಕ್ಕೆ ಬರಲ್ಲ ಅಂತಾಳೆ. ಹೋಗಿ ಬರೋಗ್ರಿ ನೀವೇನು ಸುಮ್ಮನೆ. ಚೈತ್ರ ಹೋಗನೇನಮ್ಮ, ಬಾನಮ್ಮ. ನಿನ್ನೆ ಕಾಯ್ತಾ ಇದ್ವಿ. ನಾವು ಅಲ್ಲೇ ರೆಡಿ ಆಗಿದ್ವಿ, ನಿನ್ನೆ ಕಾಯ್ತಾ ಇದ್ವಿ. ಬರಲಿಲ್ಲ. ನೀನು ಹೇಳತ್ತಾದ್ರೂ ಗೌಡ್ರ ಮಂತಕ್ಕೆ ಹೋದಾಳು. ಯಾಕೆ ಇಡ ತಿಂತಕ ಹೋದೆ? ಹೋಗತ್ತ, ನಾನು ಗೌಡ್ರನ್ನ ಕೇಳೋಣ ಅಂತ ಹೋದ್ನ. ಆ ಗೌಡ್ರು ನೀವು ನೋಡಿಲ್ಲ, ಅಲ್ಲಿ ಇಲ್ಲಿ ನೀವು ನೋಡಿಲ್ಲ, ಏನಿಲ್ಲ. ಹೆಂಗೆ ಹೋಗ್ತೀರಾ ಬೆಂಗಳೂರಾಗೆ? ನಾವು ಇನ್ನೊಂದು ತಡಿ ಹೋಗ್ತೀವಿ, ಇನ್ನೊಂದು ವಾರ ಬಿಟ್ಟು. ನನ್ನ ಮಯ್ಯಮ್ಮ ಅವ್ರು ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರ್ಲೋಸ್ ಮಕ್ಕ ಅಂತ ಹೇಳಿದ್ರಮ್ಮ. ಅಲ್ಲ, ನಾವೆಲ್ಲ ನೋಡಿದ್ದೀವಿ, ಹೋಗ್ತೀವಿ ಗೌಡ್ರೆ, ನಾವು ಬೆಂಗಳೂರಾಗೆಲ್ಲ ನೋಡಿದ್ದೀವಿ ಅಂತ ಹೇಳ್ಬೇಕಾಗಿತ್ತು. ಇಂಥ ಏರಿಯಾ ಅಂದ್ರೆ ನಮಗೂ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಕೇಳ್ಬೇಕು ತಾನೆ. ಅಯ್ಯೋ ಕೇಳಿದ್ನಮ್ಮ, ಇಂಥ ತಗಂತ ಉಸಿರು ಬಿಡಲಿಲ್ಲ. ಅದು ಎಲ್ಲಿ ಅಂತ ಹೇಳಿರಿ, ಆ ಕಡೆಗಳಿಂದ ಆ ಕಡೆಗೆ ಹೋಗ್ಬೇಕು, ಇನ್ನೂ ದೂರ. ಅದು ಯಾಕೆ ಹೇಳಿರಮ್ಮ. ಅಲ್ಲ ಈ ಗೌಡ್ರು ಇಂಥ ತಗಂತ ಹೇಳಕ್ಕೇನಾಗೈತಿ? ಏಟ್ ಕೇಳಿರು ಹೇಳಲ್ವಲ್ಲ ಇಂಥ ತಗೆ ಅಂತ ಹೇಳಿ. ನಾನು ಅವತ್ತು ಕೇಳ್ದೆ ಕಣತಿ, ಆ ಗೌಡ್ರು ಯಾತು ಹೇಳಲಿಲ್ಲ. ಇಂಥ ತಗಂತ ಹೇಳ್ತಾರಪ್ಪ, ಬೆಂಗಳೂರಾಗ ಇಂಥ ಏರಿಯಾದಾಗ ಇಂಥ ಮಾಡ್ತಾ ಇದೀವಿ ನಾವು ಅನಾಥಾಶ್ರಮನ ಅಂತ ಹೇಳ್ಬೇಕು. ಯಾತು ಹೇಳಲಿಲ್ಲ ಅಂದರೆ ಬಿಡ್ರತ್ತ, ಅದು ಸುದ್ದಿ ಕಟ್ಕೊಂಡು ಏನಾಗಬೇಕಾಗೈತೆ ನಿಮ್ಗೆ? ಹೋಗತ್ತ. ಲಸ್ಮಕ್ಕ ಸುಮ್ಮನೆ ಹೋಗ್ರತ್ತ. ಸುಮ್ಮನೆ ಅದೇನು ನೀವು ಏನು ಕೆಲ್ಸಕ್ಕೆ ಹೋಗ್ತೀರ, ಅದನ್ನ ಹೋಗಿ ಸುಮ್ಮನೆ ನೋಡ್ಕೊಂಡು ಬರ್ರಿ. ಅವ್ರಿಗೆ ಯಾರಿಗೆ ಆಪರೇಷನ್ ಆಗಿರೋದು ನೋಡ್ಕೊಂಬರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಸುಮ್ಮನೆ ನೋಡ್ಕೊಂಬರ್ರಿ. ಸುಮ್ಮನೆ ಯಾಕೆ ಇಲ್ಲ ತಲೆ ಕೆಡ್ಸ್ಕೊಂತೀರಿ? ಹಂಗನಾ ಮಾಡ್ಕೊಂಬ್ಲೇಳು ಅವರು. ಯಾತ ಮಾಡ್ತಾರೆ, ಕೈಲಾದರೆ ಒಂದಿಟ್ಟು ಕೊಡೋದು, ಇಲ್ಲಾಂದ್ರೆ ನಮ್ಮ ಯಾತು ಇಲ್ಲ ಅಂತ ಹೇಳೋದು. ಏನಾನ ಮಾಡ್ಕೊಂಬ್ಲೇಳು. ಅಲ್ಲ ಹಂಗಲ್ಲ ಕಣಕ್ಕ, ಹೇಳ್ಬೇಕು. ಇಂಥ ತಗಂತ ಹೇಳಿರ್ತಾನೆ. ಅವರು ಯಾತು ಹೇಳ್ದಂಗೆ ಸುಮ್ಮನೆ ಕೊಡ್ರಿ ಅಂತಂದ್ರೆ ನಾನು ಅಲ್ಲೇ 2-3 ಪಟ್ಟು ಕೇಳಿದ್ನಿ. ಎಲ್ಲಿ ಗೌಡ್ರೆ ಮಾಡ್ತಿರೋದು ಅಂತ. ಅವ್ರು ಹೇಳಲಿಲ್ಲ ಅಂದಮೇಲೆ ಎಲ್ಲರೂ ಗೋಲ್ಮಾಲ ಬರೋಕ್ಕಿಲ್ವಿ. ಇವ್ರು ಏನು ಮಾಡ್ತಾ ಇದ್ದಾರೆ, ಏನೋ ಗೋಲ್ಮಾಲ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವಿ? ಕಣಮ್ಮ, ಹಂಗೆ ಅನ್ಸೋದು. ಅಲ್ಲ, ಊರಾಗ ಯಾಕೆ ಕೇಳಿದ್ರೆ ಹಂಗೆ ಹೇಳೋದು. ನೀವು ನೋಡಿಲ್ಲ, ಹಳ್ಳಿಗಳರೆಲ್ಲ ಬೆಂಗಳೂರು ಕಡೆಗೆ ಹೋಗಲ್ಲ, ನೀವು ಅಲ್ಲೆಲ್ಲ ಏರಿಯಾಗಳು ನೋಡಿಲ್ಲ, ನಿಮ್ಗೆ ಹೋಗೋದು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅಯ್ಯೋ, ನಾವು ಎಲ್ಲ ನೋಡಿದ್ದೀವಪ್ಪ, ಎಲ್ಲ ಏರಿಯಾಗಳು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಎಲ್ಲ ತಪ್ಪು ಕರ್ಕೊಂಡು ಹೋಗ್ತೀನಿ. ಅವ್ರು ನಿಂತ ತಕ್ಕಂತ ಹೇಳಿಲ್ವಲ್ಲ. ಬಿಡತ್ತೆ ಅತ್ತ, ಇವಾಗ ಸದ್ಯಕ್ಕೆ ನಾವು ಇವಾಗ ಅಲ್ಲೆಲ್ಗೆ ಹೋಗ್ತಾ ಇದೀವಲ್ಲ, ನಡಿ ಹೋಗಿ ಬರೋಣ. ಬಜ್ಜಕ್ಕ ಬರಲ್ಲೇನಮ್ಮ? ಅವಳು ಗುಂಡಿ ನೋಡಿ ನೋಡದ ಬರಲ್ವೇನೆ ಚಿನ್ನಿ ನೀನು? ನೋಡಿ ಬರಲ್ಲ ಅಂಬದ. ಅಜ್ಜಿನೇ ನಂಗೆ ಗಂಟಕ್ಕೆ ಬಿಟ್ಟವಳೆ. ಅಯ್ಯೋ ಅಜ್ಜಿ ನಂಗೆ ಬಿಟ್ಟರೆ ಕೆಟ್ಟ ಮಂಗೆ ಹಿಡ್ಕೊಂಡವಳಲ್ಲ ತಾಯಿ ನಿನ್ನ ಮಗಳು. ಏನು ಬಾರಮ್ಮ ಹೋಗೋಣ, ಬಾ ಕಾರಾಗ ಹೋಗೋಣ. ಅಪ್ಪಾಜಿ ಬರುತ್ತೆ, ಅಮ್ಮ ಬರುತ್ತೆ, ಬಾರಮ್ಮ ಹೋಗೋಣ. ಬರಲ್ಲ ಲಸ್ಪಕ್ಕ ಅವಳು. ನನ್ನ ತಗೆ ಚೆನ್ನಾಗಿ ರೂಢಿಯಾಗಿ ಅವಳಲ್ಲ, ಯಾರ ತಕ್ಕ ಹೋಗಲ್ಲ ಅಂತಾಳೆ. ಯಾರನ್ನ ಕರೀಲಿ ಹಂಗೇನೆ ಹೋಗಲ್ಲ ಅಂತಾಳೆ. ನಾನಂದ್ರೆ ಅಷ್ಟು ಇಷ್ಟ ನನ್ನ ಮೊಮ್ಮಗಳಿಗೆ. ನಮ್ಮ ಅಜ್ಜಿ ಜಯಜ್ಜಿ ಅಂತ ಬೋಲ್ ಆಸೆ ಪಡ್ತಾಳೆ. ನೋಡು, ನೀನು ಎತ್ತಿ ಆಡಿಸಿ ಸಾಕಿ ಬೆಳೆಸಿ ನೀನೆಲ್ಲ ನೋಡ್ಕೊಂಡ್ರು ನೋಡು ಲಸ್ಮಕ್ಕು ಅಂತ ಕೋತ್ನಿ ಎಂಬಲ್ವಲ್ಲ ಅವಳು. ನಂತ ಚೆನ್ನಾಗಿ ರೂಢಿ ಆಗೈತೆ ನಮ್ಮ ಅಮ್ಮನಿ. ಅದು ಇದು ಕೊಡಿಸ್ತೀಯಲ್ಲತ್ತೆ ಕರ್ಕೊಂಡೋಗಿ ಅಕ್ಕೇನಿ. ಅವಳು ನಮ್ಮ ಅಜ್ಜಿ ತಿಂಬದೆಲ್ಲ ಕುರುಕುಲು ತಿಂಡಿ ಕೊಡ್ಸುತ್ತೆ ಅಂತ ಹೇಳಿ ಅಜ್ಜಿ ತಾಗೆ ಅಂಟ್ಕೊಂಡಿರ್ತಾಳೆ. ನೀನು ಅದು ಇದು ಕೊಡಿಸ್ಬೇಡಮ್ಮ ತಾಯಿ, ಬಿಸ್ಲಾಗೆ ನಮ್ಗೆ ಆಸ್ಪತ್ರೆ ದುಡ್ಡಿಕ್ಕಾಗಲ್ಲ.
ಇಲ್ಲ ಹೇಳಿ ಕೊಡ್ಸಲ್ಲ, ಯಾತು ಕೊಡ್ಸಕ್ಕೆ ಹೋಗಲ್ಲ ಹೇಳು. ಈಗ ಉಣ್ಣಿಸ್ತೀನ, ಉಣಿಸಿ ಇವಾಗ ಒಂದಿವ್ಸ ನೀರು ಒಯ್ದು ಸುಡಾವ ಮನ್ಗಿಸ್ತೀನಿ. ಮಧ್ಯಾಹ್ನಕ್ಕೆ ಎದ್ಮೇಲೆ ಒಂದಿಟ್ಟು ಉಣ್ಣಿಸ್ತೀನಿ. ಯಾತನ ಒಂದು ಬಿಸ್ಕತ್ತ, ಒಂದೇ ಒಂದು ಕುರ್ಕುರೆನ ಯಾತನ ಕೊಡ್ತೀನಿ. ಶಾನೆ ಯಾತ ಕೊಡಲ್ಲ ಹೇಳಿ ಚೈತ್ರಮ್ಮ, ನನಗೂ ಗೊತ್ತಾಗುತ್ತೆ. ಯಮ್ಮವ್ ಅಲ್ಲೊಂದು ಡೈರಿ ಮಿಲ್ಕ್ ತಂದಿಕ್ಕೈನಿ, ಒಂದು 5 ರೂಪಾಯಿ ಡೈರಿ ಮಿಲ್ಕ್ ಅಲ್ಲಿ ಫ್ರಿಜ್ನಾಗ ಇಕ್ಕಿದ್ದೀನಿ, ಅದನ್ನೊಂದು ಕೊಡು. ಒಂದು ಡೈರಿ ಮಿಲ್ಕು, ಒಂದೇ ಒಂದು ಬಿಸ್ಕತ್ ಕೊಡು, ರಾಗಿ ಬಿಸ್ಕತ್ ಐತೆ ಅಲ್ಲಿ, ಒಂದೇ ಒಂದು ಬಿಸ್ಕತ್ ಕೊಡು. ಊಟ ಮಾಡಿಸು, ಅನ್ನ ಸಾರ ಹಂಗೆ ಅದು ಇದು ಕೊಡಕ್ಕೆ ಹೋಗ್ಬೇಡ, ನಾವು ಹೋಗ್ತೀವ. ಸರಿಯಪ್ಪ ಆಯ್ತು, ಹೋಗ್ರಿ. ನೋಡು ಕಳ್ಳನ ಮುಂದೆ ಬೋರಲ್ಲ ಅಂತಾಳಲ್ಲ, ಹೆಂಗಿದ್ದಾಳು. ಟಾಟಾ ಚಿನ್ನುಮ್ಮ, ಬಾಯ್. ಟಾಟಾ 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 ಮಗ್ನೆ, ಟಾಟಾ. ಕೂಚಳಮ್ಮ ಕೂಚ. ಯಾಕೆ ತಿಂತೀಯಮ್ಮ, ಯಾಕೆ ತಿಂತೀಯಾ? ಚಪಾತಿ ತಿಂತೀಯಾ? ಬ್ಯಾ ಬ್ಯಾ ಕುಕ್ಕು ಕುಕ್ಕು. ಅಯ್ಯಯ್ಯೋ ಕುಕ್ಕು. ಅಮ್ಮ ಕುಕ್ಕು ತಿಂದ್ರೆ ಅಪ್ಪಾಜಿ ಹೊಡಿತೈತೆ ಹಿಂಗೆ. ಅಪ್ಪಾಜಿ ಅಮ್ಮ ಹೊಡಿತಾರಮ್ಮ. ನೋಡು ಕುಕ್ಕು ಕೊಡಬೇಡ ಅಂತ ಹೇಳೋಗೈತೆ ಅಪ್ಪ. ಚಪಾತಿ ತಿನ್ನಪ್ಪ. ಅಪ್ಪಾಜಿ ಹಾಕೊಡ್ತೀನ, ಅಪ್ಪಾಜಿ ಚಟ್ನಿ ಹಾಕೊಡ್ತೀನಿ ತಿನ್ನ. ಋತು ಋತು ಬಂಗಾರ ಏನು ಮಾಡ್ತಾ ಇದೀಯಾ? ಹಗ್ಗಳು ಅಮ್ಮ ಬಂತು, ದೊಡ್ಡಮ್ಮ ಬಂತು, ಅಲ್ಲುಡು ಮಗ್ನೆ ದೊಡ್ಡಮ್ಮ ಬಂತು. ಯಾಕೆ ಜಯಂತಿ ಏನು ಹೇಳ್ತಾ ಇದ್ದಾಳೆ ಮೊಮ್ಮಗಳು? ಆರಮ್ಮ ಇದೆಲ್ಲ ಬೆಂಗಳೂರಿಗೆ ಹೋದ್ರ ನೀನು ಹೋಗ್ಲಿಲ್ವೇ? ಇಲ್ಲ ನಾನೇನು ಹೋಗ್ಲಿಲ್ಲ, ಅವರೇ ಹೋದ್ರು. ನನಗೆ ಹೊಲ್ದ ಕೆಲಸ ಇತ್ತ, ಅದಕ್ಕೆ ಹೋಗ್ಲಿಲ್ಲ. ಅದೇ ಲೋಸ್ಮಕ್ಕರ ಕಡೆಗ್ಲಾರ ಯಾರ ಆಗ ಆಪರೇಷನ್ ಆಗಿತ್ತಂತೆ, ಅದಕ್ಕೆ ನೋಡ್ಕೊಂಬತ್ತೀವಿ ಅಂತ ಹೋಗ್ಯಾರ ಬೆಂಗಳೂರಿಗೆ. ಕಾರದ್ರೆ ಇವಳು ಹೋಗಲ್ಲ ಅಂದ್ಲು. ನಾನು ಇಲ್ಲೇ ಅಜ್ಜಿ ತೆಗಿರ್ತೀನಿ ಅಂತ ಹೋಗಲ್ಲ ಅಂದ್ಲು. ಅವ್ರ ಅಮ್ಮ ಇಂತಕ್ಕೆ ಹೋದ್ರು ಸುಮ್ಮನೆ ಇರ್ತಾಳೆ. ಎಲ್ಗಾನ ಹೋಗ್ಲಿ ಸಾಕು, ನಮ್ಮ ಅಜ್ಜಿ ಇದ್ರೆ ಸಾಕು ಅಂತ ಕಣ್ಸಿಲ್ಪಮ್ಮ. ಚೆನ್ನಾಗಿ ಎತ್ಕೊಂಡು ಓಡಾಡಿಸ್ತಿಯಲ್ಲ ಊರೆಲ್ಲ ಅಕ್ಕೇನಿ. ಚೆನ್ನಾಗಿ ರೂಢಿ ಆಗ್ಯವಳಿ, ಎತ್ಕೊಂಡು ಅಲ್ಗೂ ಇಲ್ಗೂ ಓಡಾಡಿಸ್ತಿಯಲ್ಲ ಅಕ್ಕಿ. ಉಂಕಣಿ ಚೆನ್ನಾಗಿ ರೂಢಿ ಆಗ್ಯವಳಂತಾಗೆ. ಅವ್ರ ಅಪ್ಪ ಅಮ್ಮ ನೀನು ಕುರಿಯಲ್ಲ, ನಾನು ಒಬ್ಳಿದ್ರೆ ಸಾಕು. ಹೋಗಮ್ಮ ದೊಡ್ಡಮ್ಮರ ಮಂತಕ್ಕೆ ಹೋಗು. ಯಾಕೆ ಮಾಡಿದ್ದಿ ಶಿಲ್ಪಮ್ಮ? ತಿಂಡಿ ಆದ್ರೆ ತಿಂತಾಳೆ. ನೋಡಿ ಚಪಾತಿ ತಿನ್ನಮ್ಮ, ಚಟ್ನಿನು ಚಪಾತಿ ಅಂತಂದ್ರೆ ಬ್ಯಾ ಕುಕ್ಕು ಕುಕ್ಕು ಅಂತಾಳೆ. ಕುಕ್ಕು ತಿನ್ಬಾರ್ದಮ್ಮ ಮಗನೇ, ಹೊಟ್ಟೆ ಬಾ ಹೋಗೋಣ, ಬಾ ಹೋಗೋಣ ನಮ್ಮ ಅಂತಕ್ಕೆ, ಬಾ ಹೋಗೋಣ. ಪಡ್ಡು ಮಾಡಿದ್ದೀನಿ ಬರ್ಪ, ಪಡ್ಡು. ಹಗಳು ದೊಡ್ಡಮ್ಮ ಪಡ್ಡು ಮಾಡೈತಂತೆ ಚಿನ್ನ. ಪಡ್ಡು ಮಾಡೈತಂತೆ ದೊಡ್ಡಮ್ಮ. ಹೋಗಪ್ಪ ತಿನ್ಬರೋಗಪ್ಪ, ಪಡ್ಡು ಮಾಡೈತಂತೆ. ಬ್ಯಾ ಕುಕ್ಕು 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 ಕುಕ್ಕು. ಬರೀ ಕುಕ್ಕು ಚಾಕಿ ಬಿಚ್ಚಿ ಬರೀ ಇದನ್ನೇ. ಓಹೋ ಬಾ ಕಳ್ಳ ಬ್ರಹ್ಮ, ಬಾ ಹೋಗೋಣ, ಬಾ ಬಿಸ್ಲು ಬರ್ಪೋ. ಕರ್ಕೊಂಡಾಗ ಮಂಗೆ ಒಂದೆರಡು ಮೊಸರು ಇದಾವೆ, ಅವ್ನು ತೊಳೆದಿಕ್ಕಿ ಹಂಗೆ ನೀರು ತೊಡ್ತೀನಿ. ನೀರು ಒಯ್ದು ಸುಡ್ಸುಡಾವ ಮನ್ಗಿಸ್ತೀನಿ. ಹೋಗಿ ಹಂಗೆ ತಿನ್ಸೋಗು ಪಡ್ಡ, ಒಂದೆರಡು ಹಾಕೊಡು ತಿಂತಾಳೆ. ಹಂಗೆ ಒಂದಿಟ್ಟು ಮೊಸರು ಎಲ್ಲ ತೊಳೆದಿಕ್ಕಿ ನೀರು ತೋಡ್ತೀನಿ. ನೀರು ಒಯ್ದು ಮನ್ಗಿಸ್ಬಿಟ್ರಿ ಚೆನ್ನಾಗಿ ಮನೆ ಕೆಮ್ತಾಳೆ. ಬಿಸ್ಲಾಗ ಒಂದು ಸಡನ ಮನೆ ಕೆಮ್ಲಿ. ಫ್ಯಾನ್ ಹಾಕ್ಬಿಟ್ರಿ ಚೆನ್ನಾಗಿ ಮನೆ ಕೆಮ್ತಾಳೆ ಜೋಲಾಗಿ. ಬರ್ಮ ಹೋಗೋಣ ಚಿನ್ನೋ. ಹೋಗಪ್ಪ ದೊಡ್ಡಮ್ಮರ ಮತ್ತಕ್ಕೆ ಹೋಗಿ ಪಡ್ಡು ತಿನ್ಬಾ, ನಾನು ಹಂಗೆ ಮುಚ್ಚೆ ತೊಳಿತೀನಿ. ಮುಚ್ಚೆ ತೊಳಿತೀನಪ್ಪ, ಹೋಗಿ ಬರೋಗಪ್ಪ. ಜಿಜ್ಜಿ ಹೋಗ್ಕೊಂಡು ಪಚ್ಚ ಬಿಡ ಅಂತ ಹಂಗ ಜಾಣಿ ಆಗುತ್ತೆ ಕಣ. ನಮ್ಮಮ್ಮ ಜಾಣಿ. ತಾತ ಎಲ್ಲ ತಾತ ನಮ್ಮಮ್ಮಯ್ಯ ಅಂಬುತ್ತೆ ನಿನ್ನ ಅಳಿನಪ್ಪ. ನಮ್ಮಮ್ಮಯ್ಯ ಋತು ಅಮ್ಮಯ್ಯ ಅಂಬುತ್ತೆ. ಎಲ್ಲಿ ನಮ್ಮಯ್ಯಪ್ಪ ಎಂತ ಚೆನ್ನಾಗಿ ಕಾಸೆ ಮಾಡುತ್ತೆ ಶಿಲ್ಪಮ್ಮ. ಹಂಗೆ ನಮ್ಮಮ್ಮ ನಿನ್ನ ಋತಮ್ಮಯ್ಯ ನಮ್ಮಮ್ಮ ಕಣಮ್ಮ ನೀನು ಅಂಬುತ್ತೆ. ನಮ್ಮಯ್ಯಪ್ಪ ಎಂತ ಚೆನ್ನಾಗಿ ಕಾಸೆ ಮಾಡುತ್ತೆ ಬಿಡು. ಯಾರು ಇಲ್ವಲ್ಲ ನಿನ್ನ ಮೊಮ್ಮಗಳು ಒಬ್ಳೇನೆ ಇವಾಗ, ಅದಕ್ಕೆ ಅವಳೇ ಮಾರಾಣಿ ಈ ಮನೆಗೆ. ಋತುನೇ ನಮ್ಮ ಅದೃಷ್ಟವಂತೆ ಇವಳು, ಅದೃಷ್ಟವಂತೆ ಕಣಮ್ಮ. ಅದೃಷ್ಟ ಸೆನಕೈತೆ ಇವಳ್ದು. ಇವಳು ಹುಟ್ಟಿರೋದು ಅದೃಷ್ಟ ಸೆನಕೈತೆ ಅಮ್ಮಣ್ಣಿದು. ಅದೃಷ್ಟವಂತೆ ಕಣಮ್ಮ ನಮ್ಮ ಬಂಗಾರ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮೊಮ್ಮಗಳು ಇವಾಗ ಈ ಮನೆ ಮಹಾರಾಣಿ ಇದ್ದಂಗೆ. ನಾನು ಎತ್ಕೊಂಡು ಅಲ್ಲಿ ಇಲ್ಲೂ ಚೆನ್ನಾಗಿ ಓಡಾಡಿಸ್ತೀನಲ್ಲ, ಅದಕ್ಕೆ ಎಲ್ಗೂ ಹೋಗೋಕೆ ಇಷ್ಟಪಡಲ್ಲ. ರಪ್ಪ ಅಮ್ಮ ಹೋದ್ರೂ ಅವಳಲ್ಲ. ಹಂಗೆ ನನ್ನ ಮೊಮ್ಮಗಳು. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.